ಎವ್ರಿವನ್, ಶೇಜ್ವಾನ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಬಂದರೆ ಈ ರೀತಿ ಈರುಳ್ಳಿ ಹೆಚ್ಕೊಳ್ಳಿ. ನೆಕ್ಸ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಕೂಡ ಚೆನ್ನಾಗಿ ಹೆಚ್ಕೊಳ್ಳಿ. ನೆಕ್ಸ್ಟು ಅದ್ರ ಬೀಜ ಕೂಡ ಇಟ್ಟಿದ್ದೀನಿ, ಅದಕ್ಕೆ ಖಾರ ಇರಲಿಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಬೇಜ್ ಕೂಡ ಹೆಚ್ಕೊಳ್ಳಿ. ದೆನ್ನು ಕ್ಯಾರೆಟ್ ಅಂದರೆ ಗಜ್ಜರಿ ಕೂಡ ಹೆಚ್ಕೊಳ್ಳಿ. ನಿಮಗೆ ಯಾವ್ಯಾವ ವೆಜ್ಜಸ್ ಬೇಕೋ ಅದಷ್ಟು ಹೆಂಚ್ಕೊಳ್ಬೇಡಿ. ಇಲ್ಲಿ ನೋಡಿ, ನಾನು ಇಲ್ಲಿ ಗಜ್ಜರಿ ಅದು ಕ್ಯಾಪ್ಸಿಕಮ್ಮು ಎಲ್ಲ ಹೆಚ್ಕೊಳ್ತಿದ್ದೀನಿ. ನಿಮಗೆ ಬೇಕಾದರೆ ಇದು ಆನಿಯನ್ದು ಸ್ಪಿನಿಚ್ ಅವೆಲ್ಲ ಹಾಕ್ಬೋದು. ನೆಕ್ಸ್ಟು ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟೊಂದು ಟೇಸ್ಟಿ ಆಗುತ್ತಿದ್ದು, ನಿಜ ಹೇಳ್ತೀನಿ. ಬೆಳ್ಳುಳ್ಳಿ ಚೆನ್ನಾಗೇ ಹಾಕ್ತೀವಿ. ಇಲ್ಲಿ ನಾನು 3 ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಇದನ್ನ ಚೆನ್ನಾಗಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ, ಬಿಕಾಸ್ ಇದನ್ನ ನಾವು ಫ್ರೈ ಮಾಡಬೇಕು. ಸೊ ಹಾಗಾಗಿ ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರಿ ಅಷ್ಟು ಚಲೋ. ಸೊ ಈಗ ನೆಕ್ಸ್ಟು ನಿಮಗೆ ಏನೇನು ವೆಜ್ಜಸ್ ಬೇಕೋ ಅವಷ್ಟು ತೊಗೊಳ್ಳಿ, ಆಯಿತಾ. ಇದು ಏನಂತಾರೆ ಅದಕ್ಕೆ, ಸ್ಪ್ರಿಂಗ್ ಆನಿಯನ್, ಅದು ಕೂಡ ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೀನ್ಸು, ಪೀಸು ಇವೆಲ್ಲ ಹಾಕಿದ್ರು ಕೂಡ ಇನ್ನೂ ಟೇಸ್ಟಾಗಿರುತ್ತೆ. ಸೊ ನಿಮ್ಗೆ ಏನೇನು ವೆಜ್ಜಸ್ ಬೇಕು ನೋಡಿ ಅವನಷ್ಟು ಹಾಕ್ಕೊಳ್ಳಿ, ಹೆಚ್ಕೊಳ್ಳಿ. ಚೆನ್ನಾಗಿ ಸಣ್ಣಗೆ ಹೆಚ್ಕೊಳ್ಬೇಕು, ಬಟ್ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರೋದು ನೋಡಿ. ಈ ರೀತಿ ಅಷ್ಟು ನಾನು ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಜಿಂಜರ್, ಇದನ್ನು ಕೂಡ ಚೆನ್ನಾಗಿ ತೆರೆದುಬಿಟ್ಟು ಹೆಚ್ಕೊಂಡಿದ್ದೀನಿ ನೋಡಿ. ಇಷ್ಟೊಂದೆಲ್ಲ ವೆಜ್ಜಸ್ನ ನಾನು ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ನೆಕ್ಸ್ಟು ಚೆನ್ನಾಗಿ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ನಿಮ್ಗೆ ಎಷ್ಟು ರೈಸ್ ಇದೆಯೋ ಅಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆ ಹಾಕಿಬಿಡಿ. ಇಲ್ಲಿ ನೋಡಿ, ನಾನು ಎಣ್ಣೆ ಹಾಕ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನೆಲ್ಲ ಹಾಕ್ಬಿಟ್ಟಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕ್ಯಾಬೇಜು, ಇದು ಕ್ಯಾಪ್ಸಿಕಮ್ಮು. ನೆಕ್ಸ್ಟು ಇವು ಬೀಜನ ಆಮೇಲೆ ಹಾಕ್ತೀನಿ ನಾನು. ಆಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅಂದರೆ ಫ್ರೈ ಆಗಕ್ಕೆ ಬಿಟ್ಬಿಡಿ, ಅದು ತಾನೇ ಆಗುತ್ತೆ, ಸರಿನಾ. ಈ ರೀತಿ ನಾನು ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಚಿಲ್ಲಿ ಪೌಡ್ರು, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೀವು ಬೆಳ್ಳುಳ್ಳಿದು ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಹಾಕ್ಬಿಡಿ, ಆಯಿತಾ. ಚೂರಿ ಹಾಕಿ. ನೆಕ್ಸ್ಟು ಇಲ್ಲಿ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ, ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ ನಿಮಗೆ ಮತ್ತು ಗರಂ ಮಸಾಲ ಅವು ಬೇಕಂದರೆ, ಚಾಟ್ ಮಸಾಲದು ಬೇಕಾದರೆ ಅವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಇದು 10 ರೂಪೀಸಿಗೆ ಶೇಜ್ವಾನ್ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ. ಇದನ್ನ ಹಾಕಿಬಿಡಿ. ಎಷ್ಟು ನಿಮ್ಮ ರೈಸ್ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಹಾಕಿದ್ದೇನೆ, ಸರಿನಾ. ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನೆಕ್ಸ್ಟು ರೈಸ್ ತೊಗೊಂಡ್ಬಿಟ್ಟು ಏನು ಒಗ್ಗರಣೆ ಹಚ್ಕೊಂಡಿದ್ದೀವಲ್ಲ, ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಹಾಕಿಬಿಟ್ಟು ಈಗ ಚೆನ್ನಾಗಿ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ, ನಾನು ಮಾಡ್ತಿದ್ದೀನಿ, ಸರಿನಾ. ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ, ತೋರಿಸ್ತಿದ್ದೀನಿ ನೋಡಿ ನಾನು. ನೆಕ್ಸ್ಟು ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ನೀವು ಮಾಡಿರೋ ಶೇಜ್ವಾನ್ ರೈಸ್ನ ಈ ರೀತಿ ಪ್ಲೇಟಿಗೆ ಹಾಕಿಬಿಟ್ರೆ ಅಬ್ಬಬ್ಬಬ್ಬಾ ಏನು ರುಚಿಕರ ಆಗಿರುತ್ತೆ. ಅದಕ್ಕೆ ಮೇಲೆ ಬೇಕಾದರೆ ನೀವು ಈ ರೀತಿ ಕೊತ್ತಂಬರಿ ಹೆಚ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾದರೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಬೇಕಾದರೆ ಅದು ಕರಿಬೇವು, ಕರಿ ಲೀವ್ಸ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಸಣ್ಣಗೆ ಹೆಚ್ಕೊಂಡು ಈ ರೀತಿ ಹಾಕಿಬಿಡಬೇಕು ರೈಸನ್ನು. ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು, ಎಗ್ ರೈಸ್ ಬದಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ತಿನ್ನೋಕ್ಕೆ ನೋಡಿ ಎಷ್ಟೊಂದು ರುಚಿಯಾಗಿರುತ್ತೆ.